ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಿಮಗೆ ನನ್ನ ಮುಖ ನೋಡಿದ್ರೇ ಗೊತ್ತಾಗಿರುತ್ತೆ. ನಾನು ಆಲ್ರೆಡಿ ಐಬ್ರೋ ಮಾಡಿಸಿ ಫ್ರೆಂಡ್ಸ್ 15 ಡೇಸ್ ಆಗಿತ್ತು. ನೀವೇ ನೋಡಿದ್ದೀರಾ, ಐಬ್ರೋ ಮಾಡಿಸಿ ನಾನು ಆಲ್ರೆಡಿ 15 ಡೇಸ್ ಆಗಿತ್ತು. ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಒಂದು ಮೇಕಪ್ಗೆ ಜನ ಎಷ್ಟೆಲ್ಲ ಮೊರೆ ಹೋಗಿದ್ದಾರೆ, ಎಷ್ಟು ಮೇಕಪ್ ಮಾಡ್ಕೋತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಅದರಿಂದ ಏನೇನು ಲಾಭ ಇಲ್ಲ ಒಂದು ಸಿಂಪಲ್ಲಾಗಿ ಹೇಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಇವತ್ತು ಆಲ್ರೆಡಿ ಮಂಡೇ ಸೋಮವಾರ ಬಂದೇ ಹೋಯಿತು. ಇನ್ನು ಫ್ರೆಂಡ್ಸ್, ನಂದು ಹೆಲ್ತು 3 ಡೇಸಿಂದ ಸ್ವಲ್ಪ ಇಶ್ಯೂ ಆಗಿತ್ತು. ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಟಯರ್ಡ್ನೆಸ್ಸು ಮತ್ತು ಇವಾಗ ಮಳೆ ಎಲ್ಲ ಬಂದಿತ್ತಲ್ಲ, ನಿಮಗೆ ಗೊತ್ತಲ್ಲ, ಕ್ಲೈಮ್ಯಾಕ್ಸ್ಗೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನಂದು ಹೀಟ್ ಮಾಡಿ ಯಾವಾಗಲೂ ಅಷ್ಟೇ, ನನಗೇನಷ್ಟು ಜಾಸ್ತಿ ಯಾವಾಗಲೂ ಕೋಲ್ಡ್ ಆಗೋಲ್ಲ. ಆದ್ರೂ ಫ್ರೆಂಡ್ಸ್ ಯಾಕೋ ಗಂಟೆಲ್ಲ ವಾಯ್ಸೆಲ್ಲ ಕಟ್ಕೊಂಡಾಗಿತ್ತು. 3 ಡೇಸಿಂದಲೂ ನಾನು ಮನೆಗೆ ಬಂದರೆ ನೈಟ್ ತೊಗೋಬೇಕು ಅದನ್ನು ಸ್ಟೀಮ. ಆದರೆ ನನಗೆ ನೈಟ್ ಆಗೋಲ್ಲ ಫ್ರೆಂಡ್ಸ್, ಲೇಟಾಗಿ ಬತ್ತಿದಂಗೆ ಮಲ್ಕೊಬಿಡ್ತೀನಿ. ಹಾಗಾಗಿ ಡೇನಲ್ಲೇ ಮಾರ್ನಿಂಗ್ ಎದ್ದ ತಕ್ಷಣವೇ ಸುಣ್ಣ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನಾನು ವಾಯ್ಸ್ ಕೇಳಿದ್ರೇ ನಿಮಗೆ ಗೊತ್ತಾಗ್ತಾ ಇರುತ್ತೆ. ವಾಯ್ಸೆಲ್ಲ ಕಟ್ಕೊಂಡಿರೋ ಥರ ಆಗಿದೆ ಫ್ರೆಂಡ್ಸ್. ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ನಾನು ಅದಕ್ಕೇನು ಟ್ಯಾಬ್ಲೆಟ್ ಯಾವುದೂ ತಗೊಂಡಿಲ್ಲ. ಕೆಮ್ಮಿಂದು ಸಿರಪ್ ಮಾತ್ರ ಇದೆ ಫ್ರೆಂಡ್ಸ್. ಕೆಮ್ಮು ಇತ್ತು, ಮೊನ್ನೆ ಜಾಸ್ತಿ ಕೆಮ್ಮಿತ್ತು, ಇವತ್ತು ಸ್ವಲ್ಪ ಕಮ್ಮಿ ಆಯಿತು. ಅದನ್ನು ಸಿರಪ್ನ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ ತಗೊಂಡಿದ್ದೆ ಇಲ್ಲೇ ನಮ್ಮ ಮನೆ ಹತ್ರ. ಆಮೇಲೆ ಅದನ್ನು ಈಗ ಒಂದು ಸ್ವಲ್ಪ ಕುಡಿತೀನಿ ಫ್ರೆಂಡ್ಸ್. ಬೆಳಗ್ಗೆ ನಾಷ್ಟ ತಿಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸೋಮವಾರ ನೋಡಿ, ನಮ್ಮ ಮನೆ ಹತ್ರ ಬಸ್ ಹೋಗೋದೆಲ್ಲ ಕಾಣಿಸುತ್ತೆ. ಈಚೆಲೆ ಯಾಕೆ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ನನ್ನ ಮಗಳು ಫ್ರೆಂಡು ಬಂತು ಮೈಸೂರಿಂದ. ಒಬ್ಬರು ರೂಮಲ್ಲಿ, ಒಬ್ಬರು ಹಾಲಲ್ಲಿ, ಇಬ್ಬರೂ ವರ್ಕ್ ಮಾಡ್ತಾಯಿದ್ದಾರೆ. ಅವರು ಆಫೀಸ್ಗೆ ಹೋಗಿಯೇ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಹೊರಗಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನನ್ನ ಮುಖ ಇಲ್ಲಿ ಏನಾದರೂ ನಾನು ವೀಡಿಯೋ ಮಾಡೋಕ್ಕೆ ಬಂದೆ ಅಂದರೆ ವೈಟ್ ಕಾಣಿಸುತ್ತೆ. ಯಾಕೆಂದರೆ ಫ್ರೆಂಡ್ಸ್, ಬೆಳಕು ಅಷ್ಟು ಚೆನ್ನಾಗೈತೆ. ಇನ್ನು ಫ್ರೆಂಡ್ಸ್, ನಾನು ಅನ್ಕೋತೀನಿ ಇದರಲ್ಲಿ ಸ್ಟ್ಯಾಂಡಲ್ಲಿ ಒಂದು ರೌಂಡು ಲೈಟ್ ಬರುತ್ತೆ, ನೀವು ನೋಡಿರ್ತೀರ. ರೌಂಡು ದೊಡ್ಡ ಲೈಟ್ ಬರುತ್ತೆ, ಅದು 4000 ಅಂತೆ. ನಾನು ಅದನ್ನು ಇನ್ನೂ ತಗೊಂಡಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಈಗ ಸದ್ಯಕ್ಕೆ ಸ್ಟ್ಯಾಂಡ್ ಇದೆಯಲ್ಲ, ಇದರಿಂದ ಏನು ನನಗೆ ತೊಂದರೆ ಇಲ್ಲ. ಮತ್ತು ವೀಡಿಯೋನೂ ಅಷ್ಟೇ, ನನ್ನ ಮೊಬೈಲಲ್ಲೂ ಅಷ್ಟೇ ಕ್ಲಿಯರೆನ್ಸ್ ಬರುತ್ತೆ. ಇನ್ನು ಫ್ರೆಂಡ್ಸ್, ಮೊಬೈಲ್ ನಂದು ಮುಂದೆ ಟೆಂಪರ್ ಗ್ಲಾಸು ಓಪನ್ ಆಗಿಬಿಟ್ಟಿತ್ತು. ಅದನ್ನು ಗಮ್ ಹಾಕಿ ಅಂಟಿಸಿ ರೆಡಿ ಮಾಡಿಸ್ಕೊಂಡೆ. ನಂದು ಆಲ್ರೆಡಿ 2-3 ವರ್ಷ ಆಯಿತು. 2 ವರ್ಷ ಆಗೋಯ್ತು ಅನ್ಕೋತೀನಿ ಫ್ರೆಂಡ್ಸ್ ಈ ಮೊಬೈಲ್ನ ತಗೊಂಡು. ನಾನು ಮೊದಲಿರೋ ಮೊಬೈಲು 8 ವರ್ಷ ಯೂಸ್ ಮಾಡಿದ್ದೆ. ಅದೂ ಇದೆ. ಅದರಲ್ಲಿ ಏನು ವರ್ಕ್ ಅಂದರೆ ಆನು ಆಫ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಅದರಲ್ಲಿ ಫಾಸ್ಟ್ ಮೂವಿಂಗ್ ಯಾವುದೂ ಇಲ್ಲ. ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನನ್ನ ಈ ಡ್ರೆಸ್ ಆಲ್ರೆಡಿ ನೀವು ನೋಡೇ ಇರ್ತೀರ. ಈಗ ನಾನು ಡ್ರೆಸ್ಸಲ್ಲೇ ರೀಲ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸೀರೆ ಉಟ್ಕೊಂಡು ಬೇಜಾರಾಗಿದೆ. ಅದಕ್ಕೆ ಅಂದ್ಕೊಂಡಿದ್ದೀನಿ ಈ ನಡುವೆ ಸ್ವಲ್ಪ ನಾನು ಡ್ರೆಸ್ಸಲ್ಲಿ ಟಾಪಲ್ಲೇ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನನಗೆ ರೀಲ್ಸ್ನ ಮಾಡಿ ಸೇವ್ ಮಾಡ್ಕೊಳ್ಳೋದು ಗೊತ್ತಿರಲಿಲ್ಲ. ನಾನು ಸೇವ್ ಮಾಡೋಕ್ಕೆ ಹೋಗಿ ಎಕ್ಸಿಟ್ ಮಾಡೋದು ಇರುತ್ತೆ, ಅದನ್ನು ಓದ್ತಾ ಇದೆ. ಸುಮ್ಮನೆ ನಾನೇ ಒಂದೊಂದು 3 ಚುಕ್ಕಿ ಇರುತ್ತಲ್ಲ, ಅದನ್ನು ಓದ್ಕೊಂಡು ಅದು ಮಾಡಿದೆ. ಇನ್ನು AI ತಮ್ನಲ್ಲಿ ಫ್ರೆಂಡ್ಸ್, ನನಗೆ ಈ ವಿಡಿಯೋ ಇದು ತಮ್ನಲ್ಲಿ ಮಾಡೋದನ್ನ ಅವರು ಕನ್ನಡ ಕ್ರಿಯೇಟರ್ ಹೇಳ್ಕೊಟ್ಟಿದ್ರು. ಸ್ವಲ್ಪ ಅದು ಹಾಕಿದ್ಮೇಲೆ ಫ್ರೆಂಡ್ಸ್, ಆ ಥರ ತಮ್ನಲ್ಲಿ ಹಾಕಿದ್ಮೇಲೆ ಒಂದು 10% ವ್ಯೂಸ್ ಬರ್ತೈತೆ. ಲಕ್ಷಾನುಗಟ್ಟಲೆ ಸಾವಿರಾರುಗಟ್ಟಲೆ ಏನು ನನಗೆ ಬರ್ತಾಯಿಲ್ಲ. ಯಾಕಂದರೆ ನನ್ನ ಚಾನಲ್ಲು ಫುಲ್ಲು ಚೆಕ್ ಮಾಡಿಸ್ಕೋಬೇಕು. ಹಾಗಾಗಿ ಫ್ರೆಂಡ್ಸ್, ಒಂದು 10% ಸ್ವಲ್ಪ ಜನ ನೋಡ್ತಾ ಇದ್ದಾರೆ. ಆಮೇಲೆ ಫ್ರೆಂಡ್ಸ್, ಯಾಕೋತಾ ನಾವು ಎನಿ ಟೈಮ್ ವೀಡಿಯೋ ಹಾಕಿದ್ರೆ ಜನನೂ ನಮ್ಮನ್ನ ನೋಡ್ತಾರೆ, ಇಷ್ಟಪಡ್ತಾರೆ. ಹಾಗಾಗಿ ಅದೊಂದು ಕ್ಲಿಯರ್ ಆಯಿತು. ಇನ್ನು ಆಮೇಲೆ ಫೋಟೋನ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಅದೊಂದು ಗೊತ್ತಿರಲಿಲ್ಲ. ಅದನ್ನು ಸೇಮ್ ವೀಡಿಯೋ ಥರನೇ ಫೋಟೋ ಅಂತ ಜೆಮಿನಿನಲ್ಲಿ, ಅದನ್ನು ಜೆಮಿನಿ ಮತ್ತು ಚಾರ್ಜಿಬಿಟರ್ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ನಾನು ನಿಮ್ಗೆ ವೀಡಿಯೋ ಮಾಡ್ತೀನಿ ಅಂದರೆ ಅದಕ್ಕೆ ಈಗ ಸದ್ಯಕ್ಕೆ ನಾನು ವೀಡಿಯೋ ಮಾಡ್ತೀನಿ. ಯಾಕಂದರೆ ನಾನು ನಿಮಗೆ ತೋರಿಸ್ಬೇಕು ಅಂದರೆ ಇನ್ನೊಂದು ಮೊಬೈಲ್ ಬೇಕು ನನಗೆ. ಈ ಮೊಬೈಲ್ ಸ್ಕ್ರೀನ್ ಮೇಲೆ ನನಗೆ ತೋರಿಸೋದು ಗೊತ್ತಾಗಲ್ಲ, ಸ್ಕ್ರೀನ್ದೆಲ್ಲ. ಹಂಗಾಗಿ ಫ್ರೆಂಡ್ಸ್, ಅದಾದಮೇಲೆ ಫೋಟೋನ ಇವಾಗ ಯಾವ ಥರ ಹಾಕಿ ಮಾಡೋದು ಅಂತ ಒಂದು ಫೋಟೋನ ನಾನು ಇವಾಗ ಏನೇನು ಫೋಟೋಗಳು ಹಾಕ್ತಾಯಿದ್ದೀನಿ ಅದೆಲ್ಲ ನಾನು ಇದರಲ್ಲಿ ಜೆಮಿನಿಲಿ ಮಾಡ್ಕೊಂಡಿರೋದೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಿಮಗೆ ಗೊತ್ತಾ, ಬರೀ ಅದರಿಂದ ಫೋಟೋನ ತಗೊಂಡು ಡೌನ್ಲೋಡ್ ಮಾಡೋದು ಗೊತ್ತಿರಲಿಲ್ಲ ಫ್ರೆಂಡ್ಸ್. ನೈಟ್ ಏನಾಗುತ್ತೆ, ಸುಮ್ಮನೆ ಒಂದು ಫೋಟೋ ಹಾಕ್ಬಿಟ್ಟು ಏನೇನು ಸುಮ್ಮನೆ ಒತ್ತಿದ್ರೆ ನೋಡಿದ್ರೆ ಅದು ಫೋಟೋ ಹೋಗಿ ವೀಡಿಯೋ ಆಗಿ ಒಂಥರ ಭಾಷೆ ಮಾತಾಡುತ್ತೆ ನೋಡಿ, ಫಾರಿನ್ ಭಾಷೆ, ಇಂಗ್ಲೀಷ್ ಭಾಷೆ, ಆ ಥರ ಬಂದೇ ಬಿಡ್ತು. ಆಮೇಲೆ ನೋಡಿದೆ ಮೇಲೆ ಫೋಟೋ ಟು ವೀಡಿಯೋ ಅಂತ ಬರುತ್ತೆ ಫ್ರೆಂಡ್ಸ್. ಆ ಥರ ಮಾಡಬೇಕು ಅಂದರೆ ನೀವು ಚಾರ್ಜಿಬಿಟರ್ ಇಲ್ಲ ಅಂದರೆ ಜೆಮಿನಿಲೇ ಫೋಟೋನ
ಡೌನ್ಲೋಡ್ ಮಾಡ್ಕೋಬೇಕು. ಬರೀ ಫೋಟೋದಲ್ಲಿ ಅದು ಬರೋಲ್ಲ, ಅದರಿಂದಲೇ ಎಲ್ಲ ಚಾರ್ಜ್ ಬಿಟ್ಟರು ಜಮೀನಿಲೇ ಇರುತ್ತೆ ಫ್ರೆಂಡ್ಸ್. ನಮಗೆ ಸಾಫ್ಟ್ವೇರ್ಗಳು ಗೊತ್ತಿರಲ್ಲ, ಸ್ವಲ್ಪ ಜನಕ್ಕೆ ಸಾಫ್ಟ್ವೇರ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನೋಡಿ ನಮ್ಮ ಮನೇಲಿ ಸಾಫ್ಟ್ವೇರ್ ಓದಿರೋರೇ ಇದ್ದಾರೆ, ಅವ್ರ ಕೆಲಸ ಅವ್ರಿಗೆ ಬ್ಯುಸಿ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದೊಂದೇ ಸುಮ್ಮನೆ ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಇಂಗ್ಲೀಷ್ ಬಂದರೆ ಸಾಕು ಓದೋಕ್ಕೆ ಬರೆಯೋಕ್ಕೆ. ಅದರಲ್ಲಿ ಸ್ವಲ್ಪ ನೀವು ಥಿಂಕ್ ಮಾಡಿ. ನಾನು ಇಷ್ಟನ್ನು ಯೂಟ್ಯೂಬಲ್ಲಿ ಸ್ವಲ್ಪ ಡೈಲಿ ಒಂದೊಂದು ಏನಾದರೂ 10 ನಿಮಿಷ ಟೈಮ್ ಇದ್ದರೆ ಅಷ್ಟೇ ಫ್ರೆಂಡ್ಸ್. ಅಡುಗೆ ಮಾಡೋದು, ಪಾತ್ರೆ ತೊಳೆದು, ಮತ್ತು ಎಲ್ಲಿ ಒಂದೊಂದ್ಸಲ ಆಗಿರಲ್ಲ, ನಿಮಗೆ ಗೊತ್ತು. ಇದನ್ನೆಲ್ಲ ಮಾಡ್ಕೊಂಡು ಫ್ರೆಂಡ್ಸ್, ಈಗ ಸದ್ಯಕ್ಕೆ ತಮ್ಮನಲ್ಲಂತೂ ಸೂಪರಾಗಿ ಚೆನ್ನಾಗಿ ನಿಮ್ಗೆ ಯಾವ ಥರ ಬೇಕು ಆ ಥರ ರೆಡಿ ಮಾಡ್ಕೊಂಡು ಮಾಡೋದು ಕಲ್ತಿದ್ದೀನಿ. ಫೋಟೋ ಕೊಟ್ಟಿದ್ದೀನಿ, ಮತ್ತು ರೀಲ್ಸ್ನ ನಾನು ಸೇವ್ ಮಾಡಿ ಇಟ್ಕೊಳ್ಳೋಕೆ ಗೊತ್ತಾಗ್ತಿದ್ದೆ. ಎಷ್ಟೊಂದು ಜನ ಕೇಳಿದ್ರೆ ನಾನೇ ಐಡಿಯಾ ಮಾಡಿದೆ. ರೀಲ್ಸ್ ಮಾಡಿದ್ಮೇಲೆ ಅಲ್ಲಿ 3 ಚಿಕ್ಕಿ ಇರುತ್ತೆ, ಅದನ್ನು ಒತ್ತಿ ನೋಡೋಣ ಅಂತ. ಆಮೇಲೆ ಓದಿದೆ, ಸೇವ್ ಟು ಡೈವರ್ಸ್ ಅಂತ ಬಂತು. ಯಾಕೆ ಅದು ನನಗೆ ಗೊತ್ತಾಯಿತು ಅಂದರೆ, ರೀಲ್ಸ್ ಮಾಡಿರೋ ವೀಡಿಯೋನ ಸೇವ್ ಮಾಡ್ಕೊಳ್ಳೋದು ಅಷ್ಟೇ ಅಂದ್ಕೊಳ್ಳೋದು. ಈಗ ಆ ಥರ ಅಲ್ಲ ಫ್ರೆಂಡ್ಸ್, ನೀವು ರೀಲ್ಸ್ ಮಾಡಿದ ತಕ್ಷಣವೇ ಆಮೇಲೆ ಲೈನ್ ಒತ್ತಿ, ಕೆಳಗಡೆ ನೆಕ್ಸ್ಟ್ ಅಂತ ಒತ್ತಿ ಪಕ್ಕದಲ್ಲಿ, ಅದನ್ನು ನಾನು ನಿಮಗೆ ಮೊಬೈಲಲ್ಲಿ ತೋರಿಸ್ಕೊಡ್ಬೇಕು ಫ್ರೆಂಡ್ಸ್. ಅದರಲ್ಲಿ ಸೇವ್ ಟು ಡೈವ್ಸ್ ಅಂತ ಬರುತ್ತೆ, ಅದರಲ್ಲಿ ನೀವು ಹೋಗಿ ಸೇವ್ ಮಾಡ್ಕೊಳ್ಳಿ. ನಿಮಗೆ ನಾಳೆ ಬೇಕು ಅಂದರೆ ಆ ವಿಡಿಯೋನ ನೀವು ನಾಳೆ ಹಾಕೋಬೋದು. ಇವತ್ತು ಬೇಕು ಅಂದರೆ ಈಗ ಫ್ರೆಂಡ್ಸ್ ಏನು ಗೊತ್ತಾ, ಒಂದು 3-4 ಅಕಸ್ಮಾತು ನೀವು ಇವತ್ತು ವೀಡಿಯೋ ಮಾಡ್ಕೊಂಡ್ರಿ, ಅಕಸ್ಮಾತು ಇವತ್ತೊಂದು 2-3 ಹಾಕಿದ್ರಿ, ನಾಳೆ ಇನ್ನೊಂದು 3 ಅಕಸ್ಮಾತ್ ಫ್ರೀ ಇದ್ದಾಗ ಒಂದೊಂದು ಸೀರೆ ಬಟ್ಟೆಗಳು ಚೇಂಜ್ ಮಾಡ್ಕೊಂಡು ಒಂದು 3-2 ಮಾಡಿ ಇಟ್ಕೊಳ್ಳಿ. ಒಂದು 3 ಡೇಸ್ಗೆ 2 ವೀಡಿಯೋ ಹಾಕಿ ನೋಡಿ. ಎಲ್ಲರೂ ಅದೇ ಥರ ಮಾಡೋದು ಫ್ರೆಂಡ್ಸ್, ಯಾಕಂದರೆ ಅವರು ಒಂದೊಂದೇ ಹಾಕ್ತಾರೆ. ನಾನು ಅದಕ್ಕೆ ಇನ್ನು 2 ಮಾಡ್ಕೊಂಡು, ಇದು ಟೈಮ್ ಇದ್ದರೆ ನನಗೆ ಅಷ್ಟೊಂದು ಟೈಮ್ ಇರಲ್ಲ ಬಿಡಿ. ಇನ್ನು ಫ್ರೆಂಡ್ಸ್, ಇದಾದಮೇಲೆ ನೋಡಿ ನನ್ನ ವೀಡಿಯೋ ಇದನ್ನು ಐಬ್ರೋ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಇವತ್ತು ಒಂದು ಪ್ರಾಡಕ್ಟ್ ತಂದಿದ್ದೀನಿ, ಅದನ್ನು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಇಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ನನ್ನ ಫ್ರೆಂಡ್ಸ್ ಯೂಟ್ಯೂಬಲ್ಲೇ ಎಲ್ಲರೂ ತೋರಿಸೋದನ್ನೇ ನೋಡಿರೋದು, ಫ್ಲಿಪ್ಕಾರ್ಟ್ ಕಾಣಿಸ್ತಾ ಇದೆಯಾ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಇದರಲ್ಲಿ ಬರೆದಿರೋದು ಬ್ಯಾಟ್ರಿ ಆಪ್ರೇಟೆಡ್ ಐಬ್ರೋಸ್ ಟ್ರಿಮ್ಮರ್ ಸೇವರ್ ಫಾರ್ ಲೇಡೀಸ್ ಅಂತ ಬರೆದಿದೆ ನೋಡಿ ಫ್ರೆಂಡ್ಸ್, ನೀವೇ ಓದ್ಕೊಳ್ಳಿ. ಇದ್ರ ಮೇಲೆ ಬ್ಯಾಟ್ರಿ ಆಪ್ರೇಟೆಡ್ ಅಂದರೆ ಇದರಲ್ಲಿ ಬ್ಯಾಟ್ರಿ ಇರುತ್ತೆ. ಆಮೇಲೆ ಐಬ್ರೋ ಟ್ರಿಮ್ಮಿಂಗ್ ಅಂದರೆ ಫ್ರೆಂಡ್ಸ್ ಅದೇ ಐಬ್ರೋನ ಮಾಡ್ಕೊಳ್ಳೋದು. ಅದಾದಮೇಲೆ ಶೇವರ್ ಫಾರ್ ಲೇಡೀಸ್ ಅಂದರೆ ಲೇಡೀಸು, ಅದನ್ನು ಲೇಡೀಸ್ಗೆ ಮಾತ್ರ ಇದು ಫ್ರೆಂಡ್ಸ್, ಜೆಂಟ್ಸ್ಗಿಲ್ಲ. USB ಚಾರ್ಜಿಂಗ್ ಅದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಫ್ರೆಂಡ್ಸ್ USB ಚಾರ್ಜಿಂಗ್ ಕೊಟ್ಟಿದ್ದಾರೆ. ಐ ಸ್ಪೀಡ್ ಸಿಲ್ವರ್ ಪ್ಲಾಟಿನ್ ಆಲಿ ಮೋಟರ್ ನನಗೆ ಓದೋಕ್ಕೆ ಬರೋದಿಷ್ಟ, ಆದರೆ ಚೆನ್ನಾಗಿ ಓದ್ತೀನಿ ಇಂಗ್ಲೀಷೆಲ್ಲ ನಾನು. ಯಾಕಂದರೆ ಇಂಗ್ಲೀಷ್ ನನಗೆ ಚೆನ್ನಾಗಿ ಬರುತ್ತೆ ಓದೋಕ್ಕೆ. ಮಾತು ಫಾಸ್ಟಾಗಿ ಆಡಿಲ್ಲ ಅಂದ್ರೂ ಅದೆಷ್ಟೇ ಕಷ್ಟದ ಪದ ಇದ್ರೂ ಓದ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇದ್ರ ಮೇಲೆ ಎಲ್ಲ ತೋರಿಸಿದ್ರೆ ಫ್ರೆಂಡ್ಸ್, ಇದರಲ್ಲಿ 2 ಬರುತ್ತೆ. ನಾನು ನಿಮಗೆ ಅದನ್ನು ಇದು ಮಾಡಿ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ, ತುಂಬ ಚೆನ್ನಾಗಿದೆ ಕಲರ್. ಓಕೆನಾ, ಅದಾಯ್ತಾ ಬಾಕ್ಸು. ಇವಾಗ ನೋಡಿ, ಇದರೊಳಗಡೆ ಇರೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಚಾರ್ಜರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನೊಂದು ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರ. ನೋಡಿ ಇಲ್ಲಿ ಬ್ರಷ್ ಫ್ರೆಂಡ್ಸ್, ನೋಡಿ ಈ ಥರ ಇವ್ರು ಕೊಟ್ಟಿರೋದು. ಯಾಕೆ ಅಂದರೆ ಬ್ರಷ್ನ ಈ ಐಬ್ರೋನೆಲ್ಲ ಈ ಥರ ಹಿಂದಕ್ಕೆ ಅವ್ರು ಮಾಡ್ತಾರಲ್ಲ ಆ ಥರ ತಂದು ಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ. ಆದರೆ ನಾನೇನು ಕಟ್ ಮಾಡಿಲ್ಲ ಫ್ರೆಂಡ್ಸ್, ನಾನು ಈಗ 15 ಡೇಸ್ ಆಯಿತು ಮಾಡಿ, ಹಂಗಾಗಿ. ಆದರೆ ನನಗೆ ಬ್ರಷ್ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್. ಏನು 4 ಕಡ್ಡಿ, ಇದು ತುಂಬ ಇಷ್ಟ ಆಯಿತು. ಅದಾದಮೇಲೆ ಫ್ರೆಂಡ್ಸ್, ಈಗ ನಿಮಗೆ ತೋರಿಸ್ಲೇಬೇಕು. 2 ಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಂದು ಅಪ್ಪರ್ ಲಿಫ್ಟ್ ಮಾಡ್ಕೊಳ್ಳೋದು, ಮಾಡೇ ತೋರಿಸ್ತೀನಿ, ಅದರಲ್ಲೇನಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಕಾಣಿಸ್ತಾ ಇದೆಯಾ, ಇದನ್ನು ಈ ಥರ ಓಪನ್ ಮಾಡೋದು ಇಷ್ಟೇ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನೋಡಿ ಇಲ್ಲಿ ಒಂದು ಇದನ್ನ ಮೇಲೆ ಹಾಕೋದು, ಇದು ಚಾರ್ಜರ್ ಹಾಕೋ ಪಿನ್ ನೋಡಿ ಫ್ರೆಂಡ್ಸ್. ಈ ಥರ ಕೆಳಗೆ ಒಂದು ನಿಮಿಷ ಮೇಲಕ್ಕೆ ಕೇಳಿಸೋದ್ಯಾ, ಈ ಥರ ಸೌಂಡ್ ಬರುತ್ತೆ, ತಿರುಗುತ್ತೆ, ಅದು ಸೌಂಡ್ ಬರುತ್ತೆ. ಸುಮ್ಮನೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಫ್ರೆಂಡ್ಸ್. ಇದು ಕೂದಲಿದ್ರೆ ಕಟ್ ಅನ್ನುತ್ತೆ ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿ ಇದು ಅನುಕೂಲ. ಯಾಕೆ ಗೊತ್ತಾ, ಯಾರಿಗಾದರೂ ಇಲ್ಲೇನಾದರೂ ಕೂದಲಿರುತ್ತೆ ಇಲ್ಲಿ ಮಾಡ್ಕೊಳ್ಳೋಕ್ಕೆ, ಮತ್ತು ಇಲ್ಲಿ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಜನ ಮುಖ ಅದೆಲ್ಲ ಮಾಡ್ಕೊತಾರೆ ಫ್ರೆಂಡ್ಸ್. ನಾನು ಅದೆಲ್ಲ ಮಾಡಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಸೌಂಡ್ ಈ ಥರ ಬಂದೈತಾ? ಅದಾದಮೇಲೆ ಫ್ರೆಂಡ್ಸ್ ಆಫ್ ಮಾಡೋಕ್ಕೆ ಕೆಳಗಡೆ ಹೇಳಿದ್ದು ಆನು ಮೇಲೆ ಆಫ್ ಇಷ್ಟೇ. ಇದಾದಮೇಲೆ ಫ್ರೆಂಡ್ಸ್ ಮುಚ್ಚಳ ಇಲ್ಲೇ ಇರ್ತೀನಿ. ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಐಬ್ರೋದು ಅಂತ. ಈಗ ಐಬ್ರೋದು ಹಾಕೋದು ಹೆಂಗೆ ಅಂದರೆ ಇದನ್ನು ತೆಗಿಯೋದು ಇಷ್ಟೇ. ತೆಗ್ದಲ್ಲಿಟ್ರ ಇವಾಗ ಹೆಂಗೆ ಅಂದರೆ ಫ್ರೆಂಡ್ಸ್ ಪೆನ್ಸಿಲ್ ಥರ ಇಷ್ಟೇ ಕಾಣಿಸ್ತಾ ಇದೆಯಾ? ಇದು ಐಬ್ರೋಗೆ, ಅದನ್ನು ತೋರಿಸ್ತೀನಿ. ಇದು ಸೇಮ್ ಆನ್ ಮಾಡ್ಕೊಳ್ಳೋದು ನೋಡಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದು ಹೆಂಗೆ ಅಂದರೆ ನೋಡಿ, ಈಗ ನೀವು ಇಲ್ಲಿ ಐಬ್ರೋ ಮಾಡ್ಕೋಬೇಕು, ಇಲ್ಲಿ ಕೂದಲಿಲ್ಲ, ಉಲ್ಟಾ ಮಾಡಬೇಕು ಅಂತ ನನ್ನ ಮಗಳು ಹೇಳಿದ್ಲು. ನಾನು ಫ್ರೆಂಡ್ಸ್ ಐಬ್ರೋ ಹತ್ರ ಮಾಡ್ತಾಯಿಲ್ಲ, ಅದರ ಕೆಳಗಡೆ ಎಕ್ಸ್ಟ್ರಾ. ಫ್ರೆಂಡ್ಸ್ ಈ ಕಣ್ಣಲ್ಲಿ ಎಕ್ಸ್ಟ್ರಾ ಇದ್ದಿಂದ ನನ್ನ ಮಗಳು ಬಂದ ತಕ್ಷಣ ಇದನ್ನು ನೋಡೋಕ್ಕೆ ಅಂತ ತೆಗೆದು ಸೇಮ್ ಸೌಂಡ್ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಕೂದಲು ಟಚ್ ಆದರೆ ಟಕ್ ಅಂತ ಸೌಂಡ್ ಬರುತ್ತೆ, ಕೂದಲೇನಾದರೂ ಟಚ್ ಆದರೆ ಫ್ರೆಂಡ್ಸ್ ಒಂಥರ ಚೆನ್ನಾಗಿದೆ ಅಲ್ವಾ? ಆಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲಿ, ಆಮೇಲೆ ನೋಡಿ ನಾನು ಫ್ರೆಂಡ್ಸ್ ಯಾಕಂದರೆ ಐಬ್ರೋದ ಇವಾಗ ಏನು ಮಾಡ್ಕೋತಾ ಇಲ್ಲ ಫ್ರೆಂಡ್ಸ್. ನೋಡಿ ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ. ಕಾಣಿಸ್ತಾ ಇದೆಯಾ? ಅದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಲ್ಲ ಸೌಂಡ್ ನೋಡಿ. ಇದು ಐಬ್ರೋದು ತೋರಿಸಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಹುಷಾರಾಗಿ ಮಿರರ್ ಮುಂದೆ ನಿಂತ್ಕೊಂಡು ಎಕ್ಸ್ಟ್ರಾ ಕೂದಲಿದ್ರೆ ಆಫ್ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇಷ್ಟೇ 5 ನಿಮಿಷ ನೋಡಿ, ಇಷ್ಟು ತೆಗಿಯೋದು. ಈಗ ಮತ್ತೆ ನಾನು ಅಪ್ಪರ್ ಲಿಫ್ಟ್ ಹಾಕ್ತೀನಿ, ಈಜಿ ನೋಡಿ, ಇಷ್ಟೇ ಸುಮ್ಮನೆ ಹಿಂಗೆ ಹಾಕೋದು. ಆಮೇಲೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಏನಿಲ್ಲ ಆರಾಮಾಗಿ ಮಾಡ್ಕೊಬೋದಲ್ವಾ? ಹಂಗಾಗಿ ನಾನು ಫ್ರೆಂಡ್ಸ್ ಸೈಡೆಲ್ಲ ಐತಲ್ಲ, ಇದು ಬಂತಲ್ಲ, ಬಂದಿರೋ ಖುಷಿಗೆ ನನ್ನ ಮಗಳು ಲೆಫ್ಟ್ ಮಾಡಿದ್ಲು, ನಾನು ಇದರಲ್ಲಿ ಇರೋದನ್ನು ತಗೊಂಡೆ. ತುಂಬ ಚೆನ್ನಾಗಿದೆ ಇದೊಂದು. ಅದಕ್ಕೆ ಬಾಕ್ಸ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಚಾರ್ಜರು ಇದನ್ನು ತೆಗೆದು ಇಲ್ಲಿ ಚಾರ್ಜರ್ ಹಾಕೋದು. ಈಗ ನಾನು ಚಾರ್ಜರ್ ಹಾಕಲ್ಲ ಫ್ರೆಂಡ್ಸ್, ಯಾಕಂದರೆ ಇನ್ನು ಈಗ ತಂದಿದ್ದೀವಲ್ಲ, ನಾನು ಒಂದೇ ಒಂದು ಚೂರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಇದರಲ್ಲಿ ನಮಗೆ ನಿಮಗೆ ಎಲ್ಲ ಅನುಕೂಲ ಏನು ಅಂದರೆ, ಇವಾಗ ನೋಡಿ ನಾವು ಐಬ್ರೋ ಮಾಡಿಸ್ಕೊಂಡಿರ್ತೀವಿ, ಅರ್ಜೆಂಟು ಯಾವುದಾದ್ರೂ ಮದುವೆಗೋ ಫಂಕ್ಷನ್ಗೋ ಹೋಗಬೇಕು. ಅಲ್ಲಿಗೆ ಹೋದಾಗ ನಮಗೆ ಇವೆಲ್ಲ ಒಂಥರ ಕಾಣಿಸುತ್ತೆ, ಒಂದೊಂದು ಚೂರು ಚೂರು ಬಂದಿರುತ್ತಲ್ಲ, ಆವಾಗ ನಮ್ಗೆ ಏನಾಗುತ್ತೆ, ಅಯ್ಯೋ ಏನು ಮಾಡೋದು ಕಾಣಿಸುತ್ತಲ್ಲ ಅನ್ಕೋತೀವಿ. ನೋಡಿದ್ರೆ ಆಮೇಲೆ ಫ್ರೆಂಡ್ಸ್ ನೋಡಿ, ಕಟ್ ಮಾಡ್ಕೊಳಕ್ಕೂ ಆ ಬ್ರಷಲ್ಲಿ ಏನಿಲ್ಲ, ಈ ಥರ ಎಲ್ಲ ನಿಂಗೆ ಅಂದರೆ ಉದ್ದಕ್ಕಿರೋದು ಮೇಲೆ ಬರುತ್ತೆ. ಆರಾಮಾಗಿ ಅದನ್ನು ನೀವು ಮನೇಲೇ ಒಂದು ಚಿಕ್ಕ ಕತ್ರಿಲಿ, ಅವರು ಕತ್ರಿಲೇ ಕಟ್ ಮಾಡೋದು, ಕತ್ರಿಲಿ ಆರಾಮಾಗಿ ಕಟ್ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಇದು ಬಾಕ್ಸ್ ಅಂತೂ ತುಂಬ ಇಷ್ಟ ಆಯಿತು. ನೀವು ಬೇಕಿದ್ರೆ ತಗೊಳ್ಳಿ. ಫ್ಲಿಪ್ಕಾರ್ಟಲ್ಲಿ 420 ರುಪೀಸು, 420 ರೂಪಾಯಿ. ನಮ್ಮ ಮಗಳು ಇಸ್ಕೊಂಡು ಬಂದು ಪಾರ್ಸಲ್ ಬಂದಿತ್ತು. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಇರಲಿ ನೋಡೋಣ, ನಾನು ಹಿಂಗೆ ವೀಡಿಯೋ ನೋಡುವಾಗ ಫ್ರೆಂಡ್ಸ್ ಎಲ್ಲನೂ ನಾವೇನು ಕಲಿತೆ ಬಂದಿರಲ್ಲ. ತಗೊಳ್ಳಿ, ಇದು ಲೇಡೀಸಿಗೆ ಬೇಕಾಗುತ್ತೆ. ಐಬ್ರೋ ಒಂದು ಸಲ ಮಾಡಿಸ್ಕೊಂಡ್ರೆ ಬರೀ ಐಬ್ರೋ ಮಾಡಿಸ್ಕೊಳ್ಳೋರು, ಆವಾಗ ಸ್ವಲ್ಪ ಬಂದಂಗೆ ನೀವೇನೇ ಇದರಲ್ಲಿ ಈ ಥರ ಮಾಡ್ಕೊಂಡ್ರೆ ಮುಗೀತು. ಇವಾಗ 60 ರೂಪಾಯಿ ಮಾಡಿದ್ದಾರೆ, ಫಸ್ಟ್ 50 ರೂಪಾಯಿ ಇತ್ತು. ಇವತ್ತು ನಾನು ಮಾಡ್ಕೊಂಡಿದ್ದೀನಿ, ನಿಮಗೂ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಬೇಕು ಅಂದರೆ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ. ಐಬ್ರೋ ಇದು ಅಂತ ಐಬ್ರೋ ಇದಕ್ಕೆ ಏನು ಹೆಸರು ಬರುತ್ತೆ ಅಂತ, ಸ್ಮಾಲ್ ಐಬ್ರೋ ಮಿಷನ್ ಅಂತ ಹೊಡೀರಿ, ಸ್ಮಾಲ್ ಮಿಷನ್ ಐಬ್ರೋಸ್ ಅಂತ ಹೊಡೀರಿ. ಆಮೇಲೆ ಅಪ್ಪರ್ ಟ್ರಿಮ್ ಅಂತಲೂ ಹೊಡೀರಿ, ಅದನ್ನು ಬರುತ್ತೆ. ಏನು ಫ್ರೆಂಡ್ಸ್ ಏನು ಗೊತ್ತಿಲ್ಲದ್ದು ಯಾವುದೂ ಇರೋಲ್ಲ, ಆವಾಗ ಅದು ವೀಡಿಯೋದಲ್ಲಿ ಬರುತ್ತೆ, ಅದನ್ನು ನೀವು ತಗೊಳ್ಳಿ. ನೋಡಿದ್ರೆ ಫ್ರೆಂಡ್ಸ್, ಇದುವರೆಗೂ ನನ್ನ ವೀಡಿಯೋನ ತುಂಬ ತಾಳ್ಮೆಯಿಂದ ನೋಡ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇದು ತುಂಬ 420 ರೂಪಾಯಿ, ಜಾಸ್ತಿ ಏನಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್.